ದೇಶದಲ್ಲಿ ಭ್ರಷ್ಟಾಚಾರ ಮಟ್ಟ ಹಾಕಲಿಕ್ಕೆ ಅಂತಲೇ ಇರುವಂತಹ ಅತ್ಯುನ್ನತ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು, ಒಂದು ಕೇಂದ್ರೀಯ ತನಿಖಾ ದಳ CBI ಮತ್ತು ಜಾರಿ ನಿರ್ದೇಶನಾಲಯ. ಆದರೆ ತೀರಾ ವಿಚಿತ್ರ, ಇದು ಸೋಜಿಗ, ಈ ದೇಶದ ಪರಿಸ್ಥಿತಿ ಮಟ್ಟಕ್ಕೆ ಬಂತ ಅಂತೇಳಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಯನ್ನೇ CBI ಅರೆಸ್ಟ್ ಮಾಡಿದೆ. 5 ಕೋಟಿ ರೂಪಾಯಿ ಲಂಚ ಕೇಳಿದ ಆರೋಪದ ಅಡಿಯಲ್ಲಿ ಜಾರಿ ನಿರ್ದೇಶನಾಲಯದ ಅಥವಾ ED ಅಧಿಕಾರಿಯನ್ನ ಡೆಪ್ಯೂಟಿ ಡೈರೆಕ್ಟರ್ ಉಪನಿರ್ದೇಶಕನನ್ನ CBI ಅರೆಸ್ಟ್ ಮಾಡಿದೆ. ಮೊದಲಿಗೆ 5 ಕೋಟಿ ರೂಪಾಯಿ ಲಂಚ ಕೇಳಿದ್ದ ಜಾರಿ ನಿರ್ದೇಶನಾಲಯ ಅಧಿಕಾರಿ, ಅದಾದ ಬಳಿಕ 2 ಕೋಟಿ ರೂಪಾಯಿಗೆ ಅದು ತಂದು ನಿಲ್ಲಿಸ್ತಾ, ಸಾಕು 5 ಕೋಟಿ ಬೇಡ 2 ಕೋಟಿ ಕೊಡು ಸಾಕು ಅಂತೇಳಿ ಆ 2 ಕೋಟಿಯಲ್ಲಿ 50 ಲಕ್ಷ ರೂಪಾಯಿ ನೀನು ಫಸ್ಟ್ ಕೊಡಬೇಕೆನ್ನುವಂತ ಬೇಡಿಕೆಯನ್ನ ED ಡೆಪ್ಯೂಟಿ ಡೈರೆಕ್ಟರ್ ಇಟ್ಟಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭುವನೇಶ್ವರದ ಉದ್ಯಮಿ ಕಲ್ಲು ಗಣಿಗಾರಿಕೆ ಸ್ಟೋನ್ ಮೈನಿಂಗ್ ನಡೆಸ್ತಾ ಇದ್ದಂತಹ ರತಿಕಾಂತ್ ರೌತ್ ಎನ್ನುವಂತಹ ಉದ್ಯಮಿ CBIಗೆ ದೂರನ್ನು ಕೊಟ್ಟರು. ಸೊ CBIಗೆ ಕೊಟ್ಟಂತಹ ದೂರಿನ ಅಡಿಯಲ್ಲಿ ಈಗ ED ಅಧಿಕಾರಿಯನ್ನ ಚಿಂತನ್ ರಘುವಂಶಿ, ED ಅಧಿಕಾರಿ ಡೆಪ್ಯೂಟಿ ಡೈರೆಕ್ಟರ್, ಆತನನ್ನ CBI ಅರೆಸ್ಟ್ ಮಾಡಿದೆ. ಇದು ದೇಶದ 2 ಪ್ರಮುಖ ತನಿಖಾ ಸಂಸ್ಥೆಗಳ ಕಥೆಗಳು ಇವೆಲ್ಲವೂ ಕೂಡ. ಜಾರಿ ನಿರ್ದೇಶನಾಲಯ ಇರುವಂಥದ್ದು ಆರ್ಥಿಕ ಅಪರಾಧಗಳ ತನಿಖೆಗಾಗಿ, PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಮತ್ತು ಪ್ರಿವೆನ್ಷನ್ ಆಫ್ ಫೆಮಾ ವೈಲೇಷನ್ಸ್ ಏನಿದೆ, ವಿದೇಶಿ ವಿನಿಮಯ ಅಕ್ರಮಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಲಿಕ್ಕಿರುವಂತಹ ಸಂಸ್ಥೆ. PMLA ಅಕ್ರಮ ಹಣ ವರ್ಗಾವಣೆ ಅಂದರೆ ಬಹುತೇಕ ಎಲ್ಲವೂ ಬಂದು ಬಿಡುತ್ತೆ. ಸೊ ಈ ED ಅಧಿಕಾರಿ ಡೆಪ್ಯೂಟಿ ಡೈರೆಕ್ಟರು ಈತ ಭುವನೇಶ್ವರದ ಉದ್ಯಮಿ ರತಿಕಾಂತ್ ರೌತ್ ಅವರು ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ರು, ಸ್ಟೋನ್ ಮೈನಿಂಗ್ ಅನ್ನ. ಸೊ ಆ ಸ್ಟೋನ್ ಮೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ED ಈ ಅಧಿಕಾರಿ FIR ಅನ್ನು ದಾಖಲಿಸಿ ಸಮನ್ಸ್ ಅನ್ನು ಇಶ್ಯೂ ಮಾಡಿದ್ರು, ನೀವು ತನಿಖೆಗೆ ಹಾಜರಾಗಬೇಕು ಅಂತೇಳಿ. ಸೊ ಸಮನ್ಸಿನ ಬಳಿಕ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ವಿಚಾರಣೆ ಮುಗಿದಾದ ಬಳಿಕ ED ಅಧಿಕಾರಿ ಡೆಪ್ಯೂಟಿ ಡೈರೆಕ್ಟರ್ ಚಿಂತನ್ ರಘುವಂಶಿ ಈತ ಈ ಉದ್ಯಮಿಯನ್ನ ತನ್ನ ಚೇಂಬರ್ಗೆ ಕರೆದು, ನೋಡು ನಿನ್ನ ಕೇಸನ್ನು ಸೆಟ್ಲ್ ಮಾಡಿಕೊಡ್ತೀನಿ, ಬೇಕಾದ್ರೆ ನಿನ್ನನ್ನು ಅರೆಸ್ಟು ಮಾಡಲ್ಲ ಈ ಕೇಸ್ನಲ್ಲಿ, ನೀನು ಅದಕ್ಕೋಸ್ಕರ 5 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟ ಆರಂಭದಲ್ಲಿ. ಅದಾದ್ಮೇಲೆ ಈ ಲಂಚದ ಮಾತುಕತೆ ನಡೆದು ಕೊನೆಗೆ ಅದು 2 ಕೋಟಿ ರೂಪಾಯಿಗೆ ಬಂದು ನಿಲ್ತು. 2 ಕೋಟಿ ರೂಪಾಯಿಯಲ್ಲಿ ಮೊದಲ ಕಂತಿನ ರೂಪದಲ್ಲಿ ನೀನು 50 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟ. ಸೊ ಉದ್ಯಮಿಗೆ ಬಹುಶಃ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ, ಹೋಗಿ ದೂರನ್ನು ಕೊಟ್ಟರು, ಅರೆಸ್ಟ್ ಮಾಡಿದ್ರು CBIನವರು ED ಅಧಿಕಾರಿಯನ್ನು ಅರೆಸ್ಟ್ ಮಾಡಿತ್ತು. ಎಂಥ ವಿಚಿತ್ರ ನೋಡಿ, CBIನವರು ED ಅಧಿಕಾರಿಯವರನ್ನ ಅರೆಸ್ಟ್ ಮಾಡಿದ್ರು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈ ಇನ್ಕಮ್ ಟ್ಯಾಕ್ಸ್ ದಾಳಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ದಾಳಿ ಆದಂತಹ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಇವರು ತೆರಿಗೆ ವಂಚನೆ ಮಾಡಿದ್ದಾರೆ, ಈ ಥರ ಅಕ್ರಮ ಏನೋ ಪತ್ತೆ ಆಗಿದೆ ಅಂತೇಳಿ ಸಿಗುತ್ತೆ, ದಾಖಲೆಗಳು ಸಿಗ್ತವೆ ಅಂತ ಇಟ್ಕೊಳ್ಳಿ. ಅದನ್ನು ಅವರು EDಗೆ ಸಬ್ಮಿಟ್ ಮಾಡ್ತಾರೆ. ಪಬ್ಲಿಕ್ ಸರ್ವೆಂಟ್ಸ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ EDಗೆ ಸಬ್ಮಿಟ್ ಮಾಡ್ತಾರೆ. ED ಅವರ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಅವರು ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ತನಿಖೆ ಸ್ಟಾರ್ಟ್ ಮಾಡಿದ ಬಳಿಕ ಅದನ್ನು CBIಗೆ ರವಾನೆ ಮಾಡ್ತಾರೆ. ನೋಡಿ, ಇಲ್ಲಿ ಕರಪ್ಷನ್ ಆಗಿದೆ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ. PMLA ಕೇಸುಗಳಲ್ಲಿ ಅರೆಸ್ಟ್ ಆದರೆ ಹೊರಗಡೆ ಬರೋದೇ ಕಷ್ಟ, ಅಷ್ಟರ ಮಟ್ಟಿಗೆ ಬಿಗಿ ಇದೆ ಪರಿಸ್ಥಿತಿ PMLA ಕೇಸುಗಳಲ್ಲಿ. ಅದು ಕೂಡ ED ಅದಕ್ಕೋಸ್ಕರ ಭಯ ಬೀಳುವಂಥದ್ದು. ED ದಾಳಿ ಆದರೆ, CBI ದಾಳಿ ಆದರೆ ಯಾಕೆ ಭಯ ಬೀಳ್ತಾರೆ ಅಂತ ಹೇಳಿದ್ರೆ, ಅರೆಸ್ಟ್ ಮಾಡಿಬಿಟ್ರೆ ತಿಂಗಳುಗಟ್ಟಲೆ ಜೈಲಲ್ಲಿ ಇರಬೇಕಾಗತ್ತೆ ಅಂಥೇಳಿ. ಮತ್ತು ಅರೆಸ್ಟ್ ಆದ ಬಳಿಕ ಒಂದ್ಸಲ ED ಅವರು ದಾಳಿ ಮಾಡಿದ ಬಳಿಕ ಕೋರ್ಟಲ್ಲಿ ಎಷ್ಟರ ಮಟ್ಟಿಗೆ ಆರ್ಗ್ಯುಮೆಂಟನ್ನು ಮಾಡ್ತಾರೆ ED ಅಧಿಕಾರಿಗಳು ಅಂತ ಹೇಳಿದ್ರೆ, ನೀವು ಸತ್ಯ ಅಂತ ನಂಬಿಬಿಡಬೇಕು, ಆ ಲೆವೆಲಿಗೆ ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಈ ಥರ ಅಂಥೇಳಿ. ಫಾರ್ ಎಕ್ಸಾಂಪಲ್, ಈಗ ಮೂಡಾದ ವಿಚಾರಕ್ಕೆ ಬಂದಾಗಲೂ ಕೂಡ ಆ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ನೀವು EDಯ ಪ್ರೆಸ್ ಸ್ಟೇಟ್ಮೆಂಟನ್ನು ತೆಗೆದು ನೋಡಿದ್ರೆ, ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಆ ಸಮನ್ಸ್ ರದ್ದಾಯ್ತಲ್ಲ, ಅದರಲ್ಲಿ ಕರ್ನಾಟಕ ಹೈಕೋರ್ಟ್ನ ಅಬ್ಸರ್ವೇಷನ್ಸನ್ನು ಗಮನಿಸಿದ್ರೆ ED ಅವರು ಮಾಡುವ ಪ್ರೆಸ್ ರಿಲೀಸ್ಗೂ
ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ನ ಕೇಳುವಂತಹ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಇವರು ಮುಂದಿಡುವಂತಹ ಸಾಕ್ಷ್ಯಕ್ಕೂ ಸಂಬಂಧನೇ ಇರಲ್ಲ, ಹಂಗಿರುತ್ತವೆ ಕೇಸುಗಳು. ಸೊ ಇಡಿ ಬಿಕಮೆ ಇವತ್ತು ಕಾಂಗ್ರೆಸ್ನವರು ಒಂದು ಪೋಸ್ಟನ್ನು ಹಾಕಿದ್ದಾರೆ, ಇದು ಎಕ್ಸ್ಟೋರ್ಷನ್ ಡಿಪಾರ್ಟ್ಮೆಂಟ್ ಅಂತ, ಅಂದರೆ ಸುಲಿಗೆ ಇಲಾಖೆಯಾಗಿ ಬದಲಾಗಿದೆ ಅಂತೇಳಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬದಲು ಎಕ್ಸ್ಟೋರ್ಷನ್ ಡಿಪಾರ್ಟ್ಮೆಂಟ್ ಆಗಿ ಬದಲಾಗಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಾರೆ. ಇಡಿಯ ಪ್ರಕರಣಗಳಲ್ಲಿ ಕನ್ವಿಕ್ಷನ್ಸ್ ರೇಟ್ ತುಂಬ ಲೋ ಇದೆ. ಯಾವುದನ್ನು ತುಂಬ ಹೈಪ್ ಮಾಡಿ ಏನೋ ಆಗಿಬಿಡುತ್ತೆ ಅಂಥೇಳಿ ಇಡಿಯ ದಾಳಿಗೆ ಸಂಬಂಧಪಟ್ಟ ಹಾಗೆ ಹೆವಿ ಪ್ರಚಾರ ಸಿಕ್ಕಿರುತ್ತೋ ಆ ಕೇಸುಗಳೆಲ್ಲ ಏನಾಗಿದೆ ಅಂಥೇಳಿ ಎಲ್ರಿಗೂ ಗೊತ್ತು. ಸೊ ಇದು ಇಡಿಯ ಕತೆ. ಬಟ್ ವಿಚಿತ್ರ ನೋಡಿ, ಎರಡೂ ಕೂಡ ಸೆಂಟ್ರಲ್ ಏಜೆನ್ಸಿಗಳು, ಇಬ್ಬರು ಕೆಲಸನೂ ಭ್ರಷ್ಟಾಚಾರ ನಿಗ್ರಹ ಮಾಡೋವಂಥದ್ದು. ಆದರೆ ನೋಡಿ, 5 ಕೋಟಿ ರೂಪಾಯಿ ಲಂಚ ಆರಂಭದಲ್ಲಿ ಕೇಳಿದ್ದು, ಕೊನೆಗೆ ಅದು 2 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಸ್ಟೋನ್ ಮೈನಿಂಗಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಪ್ರಕರಣ ದಾಖಲಿಸಿ ಇಡಿಯವರು ದಾಳಿಯನ್ನು ಮಾಡಿ ಸಮನ್ಸನ್ನು ಕೊಟ್ಟು ನಿನ್ನ ಅರೆಸ್ಟ್ ಮಾಡ್ತೀವಿ, ಇಲ್ಲದಿದ್ದರೆ ಲಂಚ ಕೊಡು, ಕೇಸ್ ಕ್ಲೋಸ್ ಮಾಡ್ತೀವಿ, ಲಂಚ ಕೊಡು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ದೇಶದ ತನಿಖಾ ಸಂಸ್ಥೆಗಳ ಕಥೆಗಳಿದು. ಮಾನ ಮರ್ಯಾದೆ ಹರಾಜಾಗ್ತಿದೆ ಇಡಿದ. ಆಮೇಲೆ ಇದು ಫಸ್ಟ್ ಕೇಸ್ ಅಲ್ಲ ಇಡಿಗೆ ಸಂಬಂಧಪಟ್ಟ ಈ ರೀತಿ ಆಗ್ತಾ ಇರುವಂಥದ್ದು. ಇಂತಹ ಹಲವು ಪ್ರಕರಣಗಳು ಒಂದೊಂದೇ ನಡೀತಾ ಇದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.